ಎರಡನೇ ಪತಿಯಿಂದ ಮಹಿಳೆಯ ಭೀಕರ ಕೊಲೆ. ಗುಡಿಬಂಡೆ ಪಟ್ಟಣದ ಕಾಜಿಪೇಟೆಯಲ್ಲಿ ಘಟನೆ. 35 ವರ್ಷದ ರಮಿಜಾಬಿ ಕೊಲೆಯಾದ ಮಹಿಳೆ. ಆಕೆಯ ಎರಡನೇ ಪತಿ ಮಚ್ಚಿನಿಂದ ಕೊಚ್ಚಿ ಭೀಕರ ಕೊಲೆ. ರಮಿಜಾಬಿ ಎರಡನೇ ಪತಿ ಬಾಬಾ ಜಾನ್ನಿಂದ ಕೊಲೆ ಆರೋಪ. ಗಂಡ ಹೆಂಡತಿಯ ಮಧ್ಯೆ ನಡೆದ ಜಗಳ ವಿಕೋಪಕ್ಕೆ ಹೋಗಿ ಪತ್ನಿಯನ್ನ ಗಂಡ ಮಚ್ಚಿನಿಂದ ತಲೆಗೆ ತೀವ್ರವಾಗಿ ಹಲ್ಲೆ ನಡೆಸಿದ ಪರಿಣಾಮ ಪತ್ನಿ ಸ್ಥಳದಲ್ಲೇ ಮೃತಪಟ್ಟ ಘಟನೆ ಗುಡಿಬಂಡೆ ಪಟ್ಟಣದಲ್ಲಿ ಸಂಭವಿಸಿದೆ. ಗಂಡ ಹೆಂಡತಿಯ ಮಧ್ಯೆ ಜಗಳ ನಡೆದು ಕೊಲೆಯಲ್ಲಿ ಅಂತ್ಯವಾಗಿದೆ. ಗುಡಿಬಂಡೆ ಪಟ್ಟಣದ ಜಾಮಿಯಾ ಮಸೀದಿಯ ತರಕಾರಿ ಮಾರುಕಟ್ಟೆ ಬಳಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ 40 ವರ್ಷದ ಬಾಬಾಜಾನ್ ಹಾಗೂ 35 ವರ್ಷದ ಹೆಂಡತಿ ರಮಿಜಾ ಮಧ್ಯೆ ಗುರುವಾರ ಜಗಳವಾಗಿತ್ತು. ಜಗಳ ವಿಕೋಪಕ್ಕೆ ಹೋಗಿ ಪತ್ನಿ ರಮಿಜಾ ಮೇಲೆ ಗಂಡ ಬಾಬಾಜಾನ್ ಮಚ್ಚಿನಿಂದ ತಲೆಗೆ ತೀವ್ರವಾಗಿ ಹಲ್ಲೆ ನಡೆಸಿದ ಪರಿಣಾಮ ರಮಿಜಾ ತೀವ್ರ ರಕ್ತಸ್ರಾವವಾಗಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇನ್ನು ಬಾಬಾಜಾನ್ ಅವರನ್ನ ಗುಡಿಬಂಡೆ ಪೊಲೀಸರು ವಶಕ್ಕೆ ಪಡೆದು ತನಿಖೆ ಮುಂದುವರೆಸಿದ್ದಾರೆ. ರಮಿಜಾ ಮತ್ತು ಬಾಬಾಜಾನ್ ಗುಜ್ರಿ ವ್ಯಾಪಾರಕ್ಕೆಂದು ಬಂದು 3 ವರ್ಷಗಳ ಹಿಂದೆ ಗುಡಿಬಂಡೆ ಪಟ್ಟಣದಲ್ಲಿ ವಾಸವಾಗಿದ್ದರು. ಇವರಿಬ್ಬರ ಮಧ್ಯೆ ಹಣದ ವಿಚಾರವಾಗಿ ಕುಡಿಯಲು ಹಣದ ವಿಚಾರದಲ್ಲಿ ಜಗಳವಾಡ್ತಿದ್ರು ಎನ್ನಲಾಗಿದೆ. ರಮಿಜಾ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಮೂಲದವರು. ಇನ್ನು ಬಾಬಾಜಾನ್ ಚಿಕ್ಕಬಳ್ಳಾಪುರ ಕಂದವಾರ ನಿವಾಸಿ ಗುಜ್ರಿ ವ್ಯಾಪಾರ ಮಾಡ್ತಾ ಇದ್ರು. ರಮಿಜಾಗೆ ಈಗಾಗಲೇ ಮುಳಬಾಗಿಲಿನಲ್ಲಿ ಮದುವೆಯಾಗಿದ್ದು ಗಂಡ ಮತ್ತು ಮಕ್ಕಳನ್ನ ಬಿಟ್ಟು ಬಾಬಾಜಾನ್ ಜೊತೆ ಮರು ಮದುವೆಯಾಗಿದ್ರು. ಬಾಬಾಜಾನ್ಗೂ ಸಹ ಮದುವೆಯಾಗಿ ಹೆಂಡತಿ ಮಕ್ಕಳು ಬಿಟ್ಟು ರಮಿಜಾ ಜೊತೆ ಮದುವೆಯಾಗಿದ್ರು. ಗುರುವಾರ ಮಧ್ಯಾಹ್ನದಿಂದ ರಮಿಜಾ ಮತ್ತು బాబాజాన్ మధ్య జగడವಾಗಿದ್ದು అక్కపక్కದ ಜನರು బిడిసిದ್ದಾರೆ. నా పేరు సయ్యద్ బాషా, మాది వచ్చేసి కావలి, నెల్లూరు జిల్లా. మనకి వాళ్ళకి ఏం సంబంధం లేదు. ఏంటంటే వాళ్ళు మన పిలిచలే మేము వచ్చాం. వాళ్ళ వ్యాపారం వాళ్ళు చేసుకుంటారు, మన వ్యాపారం మేము చేసుకుంటాం. ఏం వ్యాపారం చేస్తారు? గుజరీ వ్యాపారం చేసుకుంటున్నాము. వాళ్ళ బతుకు వాళ్ళది, మన బతుకు మంది. కాకపోతే ఏంటంటే ఈ గొడవలు ఎందుకు పెట్టుకుంటున్నారు, ఎందుకు లేదు అని చెప్పి మాట్లాడి మేము వచ్చేసాం. మేము వచ్చినాక తీరా వాడు మాట్లాడలేక మేము వచ్చి ఇంటికాడ చూసేలేక అమ్మాయి చంపేసి వాడు ఉన్నాడు. వాడి పేరు బాబ్జాన్, అమ్మాయి పేరు రమిజా. ఆ అమ్మాయి పేరు సొంతూరు వచ్చేసి మురబాగులు. వాడు భర్త పేరు వచ్చేసి అల్లాబక్ష్. ఈడి పేరు వచ్చేసి బాబ్జాన్. ఈడు సొంత పెళ్ళాం పేరు వచ్చి మేరు. వాళ్ళది వచ్చి పొంగునూరు. చచ్చిపోయిన పేరు చచ్చిపోయినాడే ఆ పేరు ఆయన పేరు రమిజా. ఏం పని చేస్తా అంటే ಸಂಜೆ ಬಾಬಾಜಾನ್ ಕುಡಿದು ಬಂದು ರಮಿಜಾ ಮೇಲೆ ಮಚ್ಚಿನಿಂದ ದಾಳಿ ಮಾಡಿದ್ದಾರೆ. ಮಚ್ಚಿನಿಂದ ರಮಿಜಾ ತಲೆಗೆ ಕೊಚ್ಚಿ ಕೊಲೆ ಮಾಡಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಸ್ಥಳೀಯ ನಿವಾಸಿಗಳು ಆರೋಪಿ ಬಾಬಾಜಾನನ್ನ ಮನೆ ಒಳಗೆ ಹಾಕಿ ಚಿಲ್ಕ ಹಾಕಿ ಗುಡಿಬಂಡೆ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಇನ್ನು ಗುಡಿಬಂಡೆ ಪೊಲೀಸರು ಸ್ಥಳಕ್ಕೆ ಬಂದು ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ. ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ, ಅಡಿಷನಲ್ ಎಸ್ಪಿ ಸಂತೋಷ್, ಡಿವೈಎಸ್ಪಿ ಶಿವಕುಮಾರ್, ಪ್ರಭಾರಿ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ್, ಪ್ರಶಾಂತ್ ವರ್ಣಿ, ಗುಡಿಬಂಡೆ ಸಬ್ ಇನ್ಸ್ಪೆಕ್ಟರ್ ಗಣೇಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಗುಡಿಬಂಡೆ ಟೌನಲ್ಲಿ ಇವತ್ತು ಈವ್ನಿಂಗ್ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ನಮ್ಮ ಮಾಹಿತಿ ಪ್ರಕಾರ ಒಬ್ಬರು ಲೇಡಿ ರಮೀಜಾ ಅರೌಂಡ್ 35 ಇಯರ್ಸ್ ಏಜ್ ಇದೆ. ಅವ್ರದ್ದು ಮೊದಲೇ ಮುಳಬಾಗಲ ಹತ್ರ ಮದುವೆ ಆಯಿತು. ಅದನ್ನು ಗಂಡಗೆ ಬಿಟ್ಬಿಟ್ಟು ಇಲ್ಲಿ ಬೇರೆ ಯಾರ ಜೊತೆ ವಾಸ ಇತ್ತು. ಅವ್ರದ್ದು ಒಬ್ಬರು ಬಾಬಾಜಾನ್ ಇದ್ದಾರೆ ಅಕ್ಯೂಸ್ಡ್ ಈ ಕೇಸಲ್ಲಿ. ಅವ್ರದ್ದು ಅರೌಂಡ್ 40 ಇಯರ್ಸ್ ಏಜ್ ಇದೆ. ಈ ಇಬ್ಬರು ಜನ ಅದು ಏನು ಲಿವ್-ಇನ್ ರಿಲೇಷನ್ಶಿಪ್ ಥರ ಇತ್ತು. ಬಾಬಾಜಾನ್ದು ಕೂಡ ಮೊದಲೇ ಮದುವೆ ಆಗಿದೆ, 4 ಜನ ಮಕ್ಕಳು ಇದ್ದಾರೆ. ಅವರು ಕೂಡ 10 ವರ್ಷದಿಂದ ಅವರಿಗೆ ಬಿಟ್ಬಿಟ್ಟು ಇಲ್ಲಿ ಓಡಾಡ್ತಾಯಿತ್ತು, ಗುಜರಿ ಕೆಲಸ ಮಾಡ್ತಾಯಿತ್ತು. ಇಲ್ಲಿ ಬಾಡಿಗೆ ರೂಮಲ್ಲಿ ಇದ್ದಾರೆ. ಅವರು ಪ್ರತಿದಿನ ಕುಡಿತಾ ಇದ್ದಾರೆ, ಆಲ್ಕೋಹಾಲಿಕ್ ಇದ್ದಾರೆ, ರೆಗ್ಯುಲರ್ ಆಗಿ ಗಲಾಟೆ ಮಾಡ್ತಾರೆ. ಇವತ್ತು ಕೂಡ ಏನಾದರೂ ಗಲಾಟೆ ಆಯಿತು ಕುಡಿತಾ ಟೈಮಲ್ಲಿ. ಸೊ ಆ ಟೈಮಲ್ಲಿ ಮಚ್ಚಿಂದ ಅವರ ತಲೆ ಮೇಲೆ ಅಟ್ಯಾಕ್ ಮಾಡಿ ತುಂಬ ಬ್ಲಡ್ ಲಾಸ್ ಆಗಿ ಮತ್ತು ಸಿವಿಯರ್ ಇಂಜರಿ ಕಾರಣವಾಗಿ ಅವ್ರದ್ದು ಡೆತ್ ಆಗಿದೆ. ಈ ಆರೋಪಿ ಕೇಸಲ್ಲಿ ಬಾಬಾಜಾನ್ ಇರಿದ್ರೆ ಅವರಿಗೆ ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ.